welcome back to our YouTube channel Soda Vlogs. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಮಧ್ಯಾಹ್ನ ಆಯ್ತಾಯ್ತಾ, 12:15 ಆಯಿತು. ಓಕೆ, ತುಂಬ ದಿನ ಆಯಿತು ವ್ಲಾಗ್ ಮಾಡದೆ, ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ ನಾನು ಹೊರಟಿದ್ದೇನೆ. ಇವತ್ತೆಂತ ಗೊತ್ತುಂಟಾ, ಹೇಳ್ತೇನೆ ಎಂತ ಅಂತ. ಅದಕ್ಕಿಂತ ಮೊದಲು ಬನ್ನಿ, ನಾನು ನಿಮಗೆ ಸ್ವಲ್ಪ ದಿನದ ಮೊದಲು ಅಣ್ಣ ಗಾರ್ಡನ್ ಮಾಡ್ತಿದ್ದ, ಅದನ್ನು ತೋರಿಸಿದ್ದಲ್ಲ. ಇವತ್ತು ಗಾರ್ಡನಲ್ಲಿ ಎಷ್ಟು ಚಂದ ಹೂವಾಗಿದೆ ಅಂದರೆ ತೋರಿಸ್ತೇನೆ, ಬನ್ನಿ ನನ್ನ ಜೊತೆ. ಮತ್ತು ಹೇಗಿದ್ದೀರಾ ಎಲ್ಲರೂ? ಓಕೆ, ಈಗ ಫಸ್ಟ್ ಎಂತ ಮಾಡೋಗುತ್ತಂತ, ಗಾರ್ಡನ್ಗೆ ಒಂದು ರೌಂಡ್ ನೀರು ಹಾಕುವ. ಈಗ ತುಂಬ ಬಿಸಿಲಲ್ಲ, ಹಾಗೆ ನಾವು ಗಾರ್ಡನ್ಗೆ 3 ಸಲ ನೀರು ಹಾಕ್ತೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಓಕೆ, ಈಗ ನೀರು ನಾನು ಬಾವಿಯಿಂದ ಎಳಿತೇನೆ ನೀರು. ಬನ್ನಿ ನೀವು ಸಹ ಒಟ್ಟಿಗೆ ಎಳೆಯುವ. ನೀರು ತೋರಿಸಿ ಎಷ್ಟು ಉಂಟಂತ. ಇಲ್ಲಿ ಬನ್ನಿ, ನೀರು ತೋರಿಸಿ ಎಷ್ಟು ಉಂಟಂತ. ಓಕೆ, ಮೊಬೈಲಿಗೆ ಬಾಯಿ ತಿರುಗಲ್ಲ ಅಲ್ಲ, ನೀವು ಮೊಬೈಲ್ ಒಂದು ಬಾವಿ ಒಳಗೆ ಹಾಕ್ಬೇಡಿ, ಒಂದೇ ಇರೋದು ನನ್ನ ಹತ್ರ ಕಷ್ಟದಲ್ಲಿ. ಮೊಬೈಲ್ ಬಾವಿಗೆ ಬಿದ್ರೆ ಮಾತ್ರ ನಂಗೆ ಗೊತ್ತಿಲ್ಲ. ಇಲ್ಲಿ ತೋರಿಸಿ ಸ್ವಲ್ಪ. ಅಲ್ಲ, ಮೊಬೈಲ್ ಬಾವಿಗೆ ಬಿದ್ರೆ ನಂಗೆ ಗೊತ್ತಿಲ್ಲ. ಅಲ್ಲ, ನಾನು ಫಸ್ಟಿಗೆ ಬಾರಿ ಬಂಗದಲ್ಲಿದ್ದೇನೆ, ನನಗೆ ಸಹ ಗೊತ್ತುಂಟು ಬಾವಿಗೆ ನೀರು. ಇಲ್ಲಿ ತೋರಿಸಿ ಮಾರೆ, ಇದು ತೋರಿಸಿ ನೀರು ಮೇಲೆ ಬರೋದು. ಹೌದು, ಕೊಡಪಾನದಿಂದ. ಹೆಂಗೆ? ಸೂಪರ್. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಿಮ್ದು ಬಾವಿದು ನೀರು ನೋಡುವ ಎಷ್ಟು ಅಂತ ಹೇಳಿ. ಫ್ರೆಶ್ ಗಿಡಗಳಿಗೆ ಕೋಲ್ಡ್ಗಳು ನೀರು. ಕೋಲ್ಡ್ ಇರ್ಬೋದು ಕುಡಿದ್ರೆ. ಈಗ ಬನ್ನಿ, ನಿಮಗೆ ಹೂ ತೋರಿಸ್ತೇನೆ. ಬೇಗ, ಇದು ಫೋಟೋಗ್ರಾಫರ್ ತುಂಬ ಸ್ಲೋ ಇದ್ದಾರೆ ಆಯಿತಾ, ವಿಡಿಯೋಗ್ರಾಫರ್. ನೋಡಿ, ಜರ್ಬೇರದ್ದು ಹೂ ತೋರಿಸಿ ಎಷ್ಟಾಗಿದೆ ಅಂತ, ಹತ್ತಿರದಿಂದ ತೋರಿಸಿ. ನೋಡಿ, ಆ ದಿನ ತೋರಿಸುವಾಗ ಖಾಲಿ ಗಿಡ ಇತ್ತು, ಈಗ ನೋಡಿ 1 2 3 4 5. ನನ್ನ ಅಣ್ಣ ಸಹ ನೋಡ್ತಾನೆ. ಅಣ್ಣ ಆಲ್ರೆಡಿ ಅಬ್ರಾಡ್ಗೆ ಹೋಗಿ ಆಗಿದೆ. ಅದು ಸಹ ಕಲರ್ ಚೆನ್ನಾಗುಂಟು. ಇಲ್ಲಿ ನೋಡಿ, ಆರೆಂಜ್. ಇಲ್ಲಿ ಇನ್ನೊಂದು ಆಗಿದೆ. ಅವನು ಸಹ ನೋಡಿದಾಗ ಆಗ್ತದೆ, ಅವನು ಮಾಡಿದ ಗಾರ್ಡನ್. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ನಾನು ಜಾಸ್ತಿ ಹೆಲ್ಪ್ ಮಾಡಬೇಡಿ. ನಾನೀಗ ನೀರು ಹಾಕೋದು ಮಾತ್ರ, ನೀರು ಮತ್ತು ಸ್ವಲ್ಪ ಹಾಕ್ತಾ ಇರ್ತೇನೆ, ಹಿಂಡಿ ಎಲ್ಲ. ಹಾಗೆ ನಾನು ಸಹ ಕೆಲಸ ಮಾಡ್ತೇನೆ. ನೋಡಿ, ಈಗ ನೀರು ಹಾಕ್ತಿದ್ದೇನೆ. ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ಅಂತೆ 6 ಗುಲಾಬಿ ಒಂದೇ ಕಡೆ. ಚೆನ್ನಾಗಿ, ಇಷ್ಟು ದೊಡ್ಡ ಗುಲಾಬಿ ಆದರೂ ಸಹ ಗೊಂಚಿಲು ಆಗ್ತಾ ಉಂಟು. ನೋಡಿದ್ರಲ್ಲ ಗಾರ್ಡನ್. ನಾವುಂಟಲ್ಲ, ಗಿಡ ನಡುವಾಗ ಯಾಕೆ ಅಂತ ಸುಮ್ಮನೆ ಎಣಿಸೆ, ಬಟ್ ಅದರಲ್ಲಿ ಹೂ ಆದಮೇಲೆ ತುಂಬ ಖುಷಿ ಆಗ್ತದಲ್ಲ ನೋಡಲಿಕ್ಕೆ, ನೆಡುವಾಗ. ಹಾಂ, ಓಕೆ, ಕರೆಕ್ಷನ್, ನೆಡುವಾಗ. ಓಕೆ, ಎಂತ ಗೊತ್ತುಂಟ, ಅದರಲ್ಲಿ ನಾನು ಸತ್ಯ ಹೇಳ್ತೇನೆ, ನಾನು ಜರ್ಬರದಲ್ಲಿ ಹೂ ಹಾಕ್ತೇನೆ ಅಂತ ಎಣಿಸಲೇ ಇಲ್ಲ. ಬಟ್ ನಾವು ತರುವಾಗ ಅದರಲ್ಲಿ ಸಿಂಗಲ್ ಒಂದೇ ಹೂ ಇತ್ತು. ಈಗ ಒಮ್ಮೆಲೆ ನೋಡಿ ಅಂತ ಪಿಂಕ್, ಅದರಲ್ಲಿ 5 ಆಗಿದೆ ಒಮ್ಮೆಲೆ. ಅಣ್ಣನಿಗೆ ಭಾರಿ ಖುಷಿ. ನಾನು ಆಲ್ರೆಡಿ ಫೋಟೋ ತೆಗೆದು ಸೆಂಡ್ ಮಾಡಿ ಆಗಿದೆ. ಹಾಗೆ ಅದರಲ್ಲಿ ಹೂ ಆಗುವಾಗ ಒಂದು ಭಾರಿ ಒಂದು ಖುಷಿ ಆಗ್ತದೆ. ಬಟ್ ಈಗ
ನೋಡಬೇಕು, ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ, ಮಳೆಗಾಲದಲ್ಲಿ ಎಂತ ಆಗ್ತದೆ ಗೊತ್ತಿಲ್ಲ. ಓಕೆ, ಹಾಗೆ ಇವತ್ತೆಂತ ಗೊತ್ತುಂಟಾ, ಇದು ಗುಜ್ಜೆ, ಹಲಸಿನ ಹಣ್ಣು ಕಟ್ ಮಾಡಿ ಗಟ್ಟಿ ಮಾಡುವ ಅಂತ. ಹಲಸಿನ ಹಣ್ಣು ತಂದವರು ಯಾರು ಗೊತ್ತುಂಟಾ? ಟಂಟಣ ಹಾಯ್ ಹೇಳಿ. ಹಾಂ, ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇತ್ತು ಅಂತ ಗೊತ್ತುಂಟಾ, ನಮ್ಮ ಮನೆಯಲ್ಲಿ ಆದಾಗನೇ ಡ್ಯಾಡಿಗೆ ಕರ್ಕೊಂಡೋಗಿ ಅಲ್ಲಿಂದ ಹಲಸಿನ ಹಣ್ಣು ತೆಗೆದು ಕೊಯ್ದು ತಂದು ಕಟ್ ಮಾಡಿ ಗಟ್ಟಿ ಮಾಡುವ ಪ್ಲ್ಯಾನ್. ಬಟ್ ಈಗ ನಮ್ಮ ಹಲಸಿನ ಮರದ್ದು ಹಲಸಿನ ಹಣ್ಣು ಹಣ್ಣಾಗುವ ಮೊದಲು ಇವರೇ ತಂದು ಬಂದಿದ್ದಾರೆ. ಸೊ ಇವತ್ತು ನಾನು ಗಟ್ಟಿ ಮಾಡುವ ವಿಡಿಯೋ ಮಾಡ್ತೇನೆ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಆದರೆ, ಹಲಸಿನ ಹಣ್ಣು ಉಂಟು, ಹಣ್ಣು ಆದಮೇಲೆ ಗರಿಯೋ ಅಂತ ಹೇಳ್ತಾರಲ್ಲ, ಗಾರಿಯಾ, ಕನ್ನಡದ ಗಾರಿಯಾ ಮುಂಚೆ ಡ್ಯಾಡಿ, ಗಾರಿಯಾ ಡ್ಯಾಡಿ ಸಾಂಗ್ ಡ್ಯಾಡಿ, ಗರಿಯೋ ಅಲ್ಲ, ಅದೇ ಸೇಮ್ ಹೇಗೆ ನಾವು ಹಲಸಿನ ಗಟ್ಟಿ ಮಾಡಲಿಕ್ಕೆ ಕಡಿತೇವೆ ನೋಡಿ, ಹಾಗೇನೆ ಅದು ಗುಳ್ಳೆ ಗುಳ್ಳೆ ಮಾಡಿ ಆ ಗೋಳಿ ಬಜೆ ಥರ ಎಣ್ಣೆಯಲ್ಲಿ ಬಿಡ್ತಾರಲ್ಲ ಅದು. ಹಾಂ, ಹಲಸಿನ ಹಣ್ಣಿನ ಗೋಳಿ ಬಜೆ ಮಾಡ್ತೇನೆ. ಓಕೆ, ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಆದಾಗ. ಓಕೆನಾ, ಇವತ್ತು ನಾವು ಗಟ್ಟಿ ಮಾಡುವ. ಬಟ್ ನಂಗೆ ಗೊತ್ತಿಲ್ಲ ಎಲ್ಲರೂ ಯಾವ ಟೈಪ್ ಎಲ್ಲ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ನನಗೆ ಹೇಗೆ ಗೊತ್ತುಂಟು ಆ ಟೈಪ್ ನಾನಿವತ್ತು ಮಾಡೋದು. ಓಕೆನಾ, ಬನ್ನಿ ಇಲ್ಲಿ ನೋಡಿ, ಆಲ್ರೆಡಿ ಸ್ಟಾರ್ಟ್. ಗುಜ್ಜೆ ಮಾತ್ರ, ಇದು ಯಾವ ಗುಜ್ಜೆ? ಬರ್ಕೆಯ ತುಳುವೆನಾ? ಬರ್ಕೆ रावचूरू. तुम्ही आता 1 सेकंदाक यें करायचं जायते, सोडी जे आत मग एक फोटो काढूंगा. हां, स्टॉप करा. गोड बरके ओके, राव. हां, तो आता लग्गी कट्ट केले बरी दोर जायते, एक फोटो काढता. ನೋಡಿ, ಕಟ್ಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಯಿತು. ಇದು ಇದು ಬರ್ಕೆ ಅಂತೆ, ಕರೆಕ್ಟ್ ಅಲ್ಲ ಬಾಯ್? ಬರ್ಕೆ. ಹಾಂ, ತುಳುವೆ ಅಂದರೆ ಅದಂತೆ, ಸ್ವಲ್ಪ ಅದು ಯಾವ ಥರ ಇರ್ತದೆ ಗೊತ್ತುಂಟಾ, ಅದು ಕುತ್ತಿಗೆಗೆ ಸಿಕ್ಕಿಕೊಳ್ತದೆ ತಿನ್ನುವಾಗ, ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೆ ಗೊತ್ತುಂಟು. ನಾನೊಂದು ಅವರಿಗೆ ಒಳ್ಳೆ ಉಂಟಲ್ಲ, ಇದು ತುಂಬ ಸ್ವೀಟ್. ಇವರದ್ದು ತಿನ್ಲಿಕ್ಕೆ ಹೆಸರು ಇವರು ನೋಡಿ. ಈಗ ಟೇಸ್ಟ್ ಆಗ್ತಾ ಉಂಟು. ಹೇಗೆ ಉಂಟು ಡ್ಯಾಡಿ? ಸೂಪರ್ ಸ್ವೀಟ್ ಅಲ್ಲ? ಹಾಂ, ಗುಜ್ಜೆಯಲ್ಲಿ ನಾನೊಂದು ಕೇಳಿದೆ ಆಯ್ತಾ, ಒಂದು ಕನ್ನಡದಲ್ಲಿ ಹೆಸರೆಂತ ಅಂತ. ಅದಕ್ಕೆ ನನಗೆ ಒಂದು ಎಷ್ಟು ಬೈದ್ರ ಅಂತೆಲ್ಲ ಆಯ್ತಾ. ನೀನು ಕನ್ನಡದಲ್ಲಿ ಕೇಳು, ತುಳುವಲ್ಲಿ ಕೇಳು, ಮಲಯಾಳಮಲ್ಲಿ ಕೇಳು, ಇಂಗ್ಲೀಷಲ್ಲಿ ಕೇಳು, ಮತ್ತು ಸ್ವಲ್ಪ ಹೊತ್ತಲ್ಲಿ ಹಿಂದಿಯಲ್ಲಿ ಕೇಳು ಅಂತ. ಅಲ್ಲ, ನಾನು ಕನ್ನಡದಲ್ಲಿ ಹಲಸಿನ ಹಣ್ಣು ಅಂತ ಕೇಳಿದ್ದಲ್ಲ. ಹಲಸಿನ ಹಣ್ಣಲ್ಲಿ ಸಹ ಟೈಪ್ಸ್ ಇರ್ತದೆ, ಹೌದಾ ಅಲ್ವಾ ಹೇಳಿ? ಹಾಂ, ತುಳುವಲ್ಲಿ ಆದರೆ ತುಳುವೆ ಮತ್ತು ಬರ್ಕೆ ಅಂತ ಹೇಳ್ತಾರೆ. ನಮ್ಮದರಲ್ಲಿ ರೋಸಾಳ ಅಂತ ಹೇಳ್ತಾರೆ ಇದಕ್ಕೆ, ಒಂದು ಟೈಪಿಗೆ. ಓಕೆನಾ? ಹಾಗೆ ನಾನು ಕೇಳಿದಾಯ್ತಾ, ಇವರದುಂಟಲ್ಲ, ಇವರು ಸ್ವಲ್ಪ ಇವತ್ತು ನನಗೆ ಜೋರು ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಪರವಾಗಿಲ್ಲ. ಅವರದ್ದು ಇವತ್ತು ಮೂಡ್ ಸ್ವಲ್ಪ ಏನೋ ಉಂಟು, ಪರವಾಗಿಲ್ಲ, ಇರಲಿ. ಮೂಡ್ ಸ್ವಿಂಗ್ ಆಗಿದೆ ಅವ್ರದ್ದು ಸ್ವಲ್ಪ ಮೂಡ್ ಸ್ವಿಂಗ್ ಆಗಿದೆ, ಪರವಾಗಿಲ್ಲ. ನಾನಿವತ್ತು ಸಂಜೆ ಅವರಿಗೆ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ? ನಾನು ಇವತ್ತು ಸಂಜೆ ಗಟ್ಟಿ ಮಾಡಿ ಕೊಟ್ಟಾದ್ಮೇಲೆ ಅವರದ್ದು ಮೂಡ್ ಸ್ವಿಂಗ್ ಕರೆಕ್ಟ್ ಆಗ್ತದೆ. ಓಕೆಯಾ? ಮತ್ತು ಇನ್ನೊಂದು ವಿಷಯ ಅಂತ ಗೊತ್ತುಂಟಾ, ನಾವು ಹಲಸಿನ ಹಣ್ಣಿದು ಗಟ್ಟಿ ಮಾಡ್ತೇವಲ್ಲ, ಅದಕ್ಕೆ ಕಾಂಬಿನೇಷನ್ ಎಂತ ಗೊತ್ತುಂಟ ನಿಮಗೆ? ಯಾರಿಗಾದ್ರೂ ಗೊತ್ತಿಲ್ಲ ನಾನು ಹೇಳ್ತೇನೆ. ಒಂದೇ ನೀವು ಎಂತ ಗೊತ್ತುಂಟಾ, ಗಟ್ಟಿಯನ್ನು ಹೀಗೇನೆ, ನನಗೆ ಇವತ್ತು ಮಾತಾಡಲಿಕ್ಕೆ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ. ಒಂದೇ ನಾವು ಗಟ್ಟಿಯನ್ನು ಉಂಟಲ್ಲ, ಚಹಾ ಜೊತೆ ತಿನ್ಬೋದು. ಚಹಾ ಕುಡಿಯೋದು, ಒಂದು ತುಂಡು ಗಟ್ಟಿ ತಿನ್ನೋದು. ಇಲ್ಲಾದರೆ ಗಟ್ಟಿ ಜೊತೆ ಬಂಗಡೆ ರಸ, ಇಲ್ಲದ್ರೆ ಬೂತಾಯಿ ರಸ, ಸೂಪರ್ ಕಾಂಬಿನೇಷನ್. ಮತ್ತು ಇನ್ನೊಂದು ಕಾಂಬಿನೇಷನ್ ಇದು ಪೋರ್ಕ್ ಮತ್ತು ಹಲಸಿನ ಹಣ್ಣಿನ ಗಟ್ಟಿ, ಸೂಪರ್ ಕಾಂಬಿನೇಷನ್ ಆಯಿತಾ? ಬಂಗಡೆ ಕರಿ, ಬೂತಾಯಿ ಕರಿ, ಟೀ ಮತ್ತು ಪೋರ್ಕ್, ಅದು 4 ಐಟಮ್ಸ್ ಜೊತೆ ಹಲಸಿನ ಹಣ್ಣಿನ ಗಟ್ಟಿ ಸೂಪರ್ ಮ್ಯಾಚ್ ಆಗ್ತದೆ. ಮತ್ತು ಇದು ಹೀಗೇನೆ ತಿನ್ನೋದಕ್ಕಿಂತ ಅದು ಸ್ಲೈಸ್ ಕಟ್ ಮಾಡಿ
ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ 2 ಸೈಡ್ ಫ್ರೈ ಮಾಡಿ ಹಾಗೆ ತಿನ್ಬಾ, ಅದು ಸೂಪರ್ ಆಗ್ತದೆ. ನಾನಿವತ್ತು ಇಷ್ಟು ಮಾತಾಡಿದ್ದಲ್ಲ, ಇವರು ಕಿವಿಯೇ ಕೊಡ್ತಿಲ್ಲ ಆಯ್ತಾ. ಇವರ ಇದರಲ್ಲಿ ಇದ್ದಾರೆ. ಅದು ಅಕ್ಕಿ ಉಂಟಲ್ಲ, ಅದೆಲ್ಲ ಎಷ್ಟು ಬೇಕು ಅದು ನೋಡಿ ನೆನೆಸಿ ಹಾಕುದು ನಾನು. ಇವರಿಗೆ ಯಾಕೆ ಮಂಡೆ ಬೆಚ್ಚ? ಇವರಿಗೆ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ತಿದ್ದಾರೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನೀಗ ಅದು ಹೆಕ್ಲಿಕ್ಕೆಲ್ಲ ನಾನು ಹೆಲ್ಪ್ ಮಾಡ್ತೇನೆ. ಇವರುಂಟಲ್ಲ, ಈಗ ಕಟ್ಟು ಮಾಡೋಕ್ಕಿಂತ ಮೊದಲೇ ಇದಕ್ಕೆ ಅಷ್ಟು ಅಕ್ಕಿ ಸಾಕು, ಇಷ್ಟು ಅಕ್ಕಿ ಸಾಕು ಅಂತ ಮಾತಾಡ್ತಿದ್ದಾರೆ. ಸುಮ್ಮನೆ ಟೆನ್ಷನ್ ಮಾಡಬೇಡಿ, ನಾನು ಇದ್ದೇನೆ. ಹಾ, ನೋಡಿ ನೋಡಿ ಈಗ ಸಹ ಮೇಘಾಲಯ ನಟ್ಲ ಒಯ್ರತಾನೆ. ಎಂತ ಗೊತ್ತುಂಟಾ, ಯಾವಾಗಲೂ ನೀವು ಗಟ್ಟಿ ಮಾಡುವಾಗ ಅಲ್ಲ, ನಾನು ಗೊತ್ತಿದ್ದವರಿಗೆ ಇರೋದಲ್ಲ, ಗೊತ್ತಿಲ್ಲದವರಿಗೆ. ನನಗೆ ಸಹ ಸ್ವಲ್ಪ ಗೊತ್ತಿರೋದಾಯ್ತಾ. ಕೆಲವು ವಿಷಯ ನನಗೆ ಗೊತ್ತಿರ್ತದೆ, ನಿಮಗೆ ಗೊತ್ತಿರೋದಿಲ್ಲ. ಕೆಲವು ವಿಷಯ ನಿಮಗೆ ಗೊತ್ತಿರ್ತದೆ, ನನಗೆ ಗೊತ್ತಿರೋದಿಲ್ಲ. ಹಾಗೆ ನೀವು ಕಮೆಂಟ್ಸಲ್ಲಿ ಶೇರ್ ಮಾಡ್ಬೋದು. ಓಕೆ, ಯಾವತ್ತು ನಾವು ಗಟ್ಟಿ ಮಾಡುವಾಗ ಉಂಟಲ್ಲ, ಇದು ಹಲಸಿನ ಹಣ್ಣು ಕಟ್ ಮಾಡುವ ಮೊದಲೇ ಹೋಗಿ ಇವರುಂಟಲ್ಲ ನನಗೆ ನಿನ್ನೆ ಕಾಲ್ ಮಾಡಿ, ನೀನು ಬೆಳಿಗ್ಗೆ ಬೇಗ ಬಂದು ಗಂಡನ ಮನೆಯಿಂದ ಬೇಗ ಅಕ್ಕಿ ನೆನೆಸಿ ಹಾಕಾಯ್ತಾ? ಅದಕ್ಕೆ ನಾನು ಹೇಳಿದೆ ಯಾಕೆ ಅಲ್ಲ, ಮತ್ತು ಗಟ್ಟೆ ಅಲ್ಲ ಮಾರೆ, ಹಾಗೆ ಅಲ್ಲ. ಅದು ನಾವು ಹಲಸಿನ ಹಣ್ಣಿದ್ದು ಪಚ್ಚಿರು ಎಷ್ಟು ಉಂಟು ನೋಡಿ, ಅದು ನೋಡಿ ಅದರ ಅರ್ಧದಷ್ಟು ಮಾತ್ರ ಅಕ್ಕಿ ನೆನೆಸಿ ಹಾಕಬೇಕು. ಇಲ್ಲಾದ್ರೆ ಇಲ್ಲ ಹಾಗೆಲ್ಲ ಇಲ್ಲ, ಹಾಗೆಲ್ಲ ಹಾಕಬಾರ್ದು ಆಯ್ತಾ. ಯಾಕೆ ಗೊತ್ತಾ, ನಾವೀಗ ಇದ್ದಷ್ಟು ಅಕ್ಕಿ ನೆನೆಸಿ ಹಾಕೋದು, ಇಲ್ಲಿ ಪಚ್ಚಿರು ಸ್ವಲ್ಪ, ಅದು ಮತ್ತೆಂತ ಆಗ್ತದೆ, ಚಪ್ಪೆ ಆಗ್ತದೆ, ಮತ್ತು ನಾವು ಬೆಲ್ಲ ಎಲ್ಲ ಹಾಕಬೇಕಾಗ್ತದೆ. ಸೊ ನಾನುಂಟಲ್ಲ ಗಟ್ಟಿ ಬೆಲ್ಲ ಹಾಕಿ ಮಾಡೋದಿಲ್ಲ, ನಂಗೆ ಇಷ್ಟ ಇಲ್ಲ ಬೆಲ್ಲ ಹಾಕಿ. ಅದಕ್ಕೆ ನಾವೆಂತ ಮಾಡಬೇಕು, ಪಚ್ಚಿರು ಜಾಸ್ತಿ ಇರಬೇಕು, ಅಕ್ಕಿ ಸ್ವಲ್ಪ ಆಗಬೇಕು. ನಂಗೆ ಇಷ್ಟ ಇಲ್ಲ. ಮತ್ತೆ ಇನ್ನೊಂದು ವಿಷಯ, ನಂಗೆ ಉಂಟಲ್ಲ, ನಂಗೆ ಹಲಸಿನ ಹಣ್ಣು ಇಷ್ಟ ಇಲ್ಲ. ಅಂದರೆ ಗಟ್ಟಿ ಇಷ್ಟ, ಮತ್ತು ಅದು ನಾವು ಗರಿಯೋ ಮಾಡ್ತೇವಲ್ಲ ಅದು ಇಷ್ಟ. ಹೀಗೆ ತಿನ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ಈಗ ಒಂದು ತಿನ್ಬೋದು, ಒಂದಕ್ಕಿಂತ ಜಾಸ್ತಿ ಉಂಟಲ್ಲ ಬೇಗ ಸ್ಟಮಕ್ ಪೇನ್, ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು, ಯಾಕೆ ಗೊತ್ತಿಲ್ಲ. ಒಳ್ಳೆ ಉಂಟು. ಓಕೆ, ಈಗ ರಪ ಹೆಕ್ತೇನೆ, ಮತ್ತೆ ಮಾತಾಡ್ತೇನೆ. ಇವತ್ತಿದ್ರಲ್ಲಿ ಮಾತಾಡಿದ್ದು ಜಾಸ್ತಿ ಆಯಿತು. ನಾವುಂಟಲ್ಲ, ಇದು ಇಡೀ ಗುಜ್ಜೆ ಮನೆಗೆ ಯೂಸ್ ಮಾಡಲಿಲ್ಲ, 2-3 ಮನೆಗೆ ಕೊಡಲಿಕ್ಕೆ ಕಟ್ ಮಾಡಿ ನೇಬರ್ಸ್ ಮನೆಗೆ, ಡ್ಯಾಡಿ ಒಂದು ಮನೆಗೆ ಕೊಡಲಿಕ್ಕೆ ಹೋದರು. ಮತ್ತು ಎಂತ ಗೊತ್ತುಂಟಾ, ಇವತ್ತು ಇದಲ್ಲ ಎಂತ ವರ್ಕರ್ಸ್ ಡೇ, ಹ್ಯಾಪಿ ವರ್ಕರ್ಸ್ ಡೇ. ಯಾರೆಲ್ಲ ವರ್ಕ್ ಮಾಡ್ತಾರೆ ಅಲ್ಲ, ನನಗೆ ಸಹ ಎಲ್ಲರೂ ವರ್ಕ್ ಮಾಡ್ತಾರಲ್ಲ. ಇವತ್ತು ವರ್ಕರ್ಸ್ ಡೇ ಆಗಿ ವರ್ಕರ್ಸ್ ಅವ್ರಿಗೆ ರಜೆ, ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಲ್ಲ. ಕರೆಕ್ಟ್, ವರ್ಕರ್ಸ್ ಡೇ ಸೆಲೆಬ್ರೇಷನ್ ಉಂಟಾ ಇವತ್ತು? ವರ್ಕರ್ಸ್ ಡೇ ಸೆಲೆಬ್ರೇಷನ್ ಇರ್ತದ? ಮಾಡ್ತಾರಲ್ಲ, ಕೆಲವು ಕಡೆಯಲ್ಲೆಲ್ಲ ಮಾಡ್ತಾರೆ, ಸ್ಪೆಷಲಿ ಗಲ್ಫಲ್ಲೆಲ್ಲ ಮಾಡ್ತಾರೆ. ಮತ್ತೆ ಯಾರಿಗೆಲ್ಲ ಮಲ್ಲಿಗೆ ಆಗ್ತದೆ ಇವತ್ತು, ಮಲ್ಲಿಗೆಗೆ ರೇಟ್ ಎಷ್ಟು ಗೊತ್ತುಂಟಾ? 1300 ಆಫ್ಟರ್ ಸೋ ಲಾಂಗ್. ಮಲ್ಲಿಗೆ ಗಿಡದವ್ರದ್ದು ನಶೀಬು. ಹೆಂಗೆ ಕಾಸು ದೀವರ ಜಾಗ ಇಜ್ಜೆ ಮಾರೆ, ಓದು ದೀಪುನಿ ಅಂದು ಗೊತ್ತಾಗ್ಬಿಡ್ತಿ. ನನಗೆ ಊಟ ಬೇಡ ಆಯ್ತಾ, ನಾನು ಇದನ್ನಿದ್ದೀನಿ. ಯಾರಿಗೆಲ್ಲ ಗುಜ್ಜೆ ಇಷ್ಟ? ನನಗೆ ತಿನ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಅದರಿಂದ ಗಟ್ಟಿ ಎಲ್ಲ ಸ್ವೀಟ್ ಇಲ್ಲ, ಅದೆಲ್ಲ ಇಷ್ಟ. ಇದು ಈಗ ಅಷ್ಟೊಂದು ಸ್ವೀಟ್ ಇಲ್ಲ, ತಿನ್ಬಹುದು, ತಿನ್ನೋರಿಗೆ ತಿನ್ಬಹುದು. ಅಲ್ಲ, ಸಂಜೆ ಗಟ್ಟಿ ಮಾಡ್ಲಿಕ್ಕೆ ಉಂಟು. ಇವರು ಕ್ಲೀನ್ ಮಾಡ್ತಾರೆ ತಿಂತಿದ್ದಾರೆ, ಕ್ಲೀನ್ ಮಾಡ್ತಾ ತಿಂತಿದ್ದಾರೆ. ಎಂತ ಗಟ್ಟಿ ಬೇಡವಾ ಸಂಜೆ ಆದ್ರೆ? ನಾನು ಮೊದಲೇ ಹೇಳಿದ್ದೇನೆ, ತಿಂದು ಮತ್ತೆ ಉಳಿದದ್ದು ಗಟ್ಟಿ. ಓಕೆ, ನೋ ಪ್ರಾಬ್ಲಮ್. ಮತ್ತು ಯಾರ ಮನೆಯಲ್ಲೆಲ್ಲ ಆಲ್ರೆಡಿ ಇದೆಲ್ಲ ಗುಜ್ಜೆ ಹಣ್ಣು, ಹಲಸಿನ ಹಣ್ಣು ಹಣ್ಣಾಗಿ 1 ರೌಂಡು ಗಟ್ಟಿ ಎಲ್ಲ ಮಾಡಿ ಆಯಿತು, ಕಾಮೆಂಟಲ್ಲಿ ಹೇಳಿ ಆಯಿತಾ. ಇವತ್ತು ಡ್ಯಾಡಿ ಇದ್ದಾರಲ್ಲ, ಡ್ಯಾಡಿ ಬಂದರು ಮಾಡಿ. ನಾನು ಡ್ಯಾಡಿ ಅಂತ ಈ ವಿಷಯ ಮಾತಾಡುವಾಗನೇ ರೀಚ್ ಆಗ್ತಾರೆ. ಇವತ್ತು ನನಗೆ ಭಾರಿ ಜೋರಿ ಮಾಡ್ತಿದ್ದಾರೆ ಮಾರಿ ಜನ. ಡ್ಯಾಡಿ ಜೋರು ಅದು ಹೇಗೆ ಗೊತ್ತಾ, ಬಿಸಿಲು ತುಂಬ ಜಾಸ್ತಿ ಆಗಿದೆ, ಹಾಗೆ ಅದು ಬಿಸಿ ಉಂಟಲ್ಲ, ಅದು ನನ್ನ ಮೇಲೆ ತೆಗುದಂತ ಬಿಸಿ.
डैडी माँ की हेल्प करता है और बटन दम वीडियो स्टॉप कर ಓಕೆ ನಾವು ಇದನ್ನೆಲ್ಲ ಏಕಿ ಆದಮೇಲೆ ಸಿಗ್ತೇನೆ ಆಯಿತಾ ಸೊ ತಮ್ಮದು ಬಟನ್ ದಾಮ್ ಡ್ಯಾಡಿ ಎಲ್ಲಿ ನೋಡಿ ಗುಜ್ಜೆ ಅಕ್ಕಿ ಆಯಿತು ಇನ್ನು ಎಷ್ಟು ಗಂಟೆ ಆಯಿತು 1:30 ಆಯಿತು ಓಕೆ ಈಗ ಇದು ಪಚ್ಚಿರು ನೋಡಿ ಈಗ ನಾನು ಅಕ್ಕಿಯನ್ನು ನೆನೆಸಿ ಹಾಕ್ತೇನೆ ಒಂದು ಸ್ವಲ್ಪ ಸಾಕು ಎಂತ ಗೊತ್ತುಂಟಾ ಈಗ ಇದರ ಅರ್ಧದಷ್ಟು ಅಕ್ಕಿ ಆಗ್ಬೋದು ಅಂದರೆ ಇಷ್ಟು ಅಕ್ಕಿ ಅಲ್ಲ ಇಲ್ಲದ್ರೆ ಚಪ್ಪೆ ಆಗ್ತದೆ ಜಾಸ್ತಿ ಅಕ್ಕಿ ಆಗ್ತದೆ ಓಕೆ ಈಗ ನಾನು ಅಕ್ಕಿಯನ್ನು ನೆನೆಸಿ ಹಾಕ್ತೇನೆ ಮತ್ತೆ ನಿಮಗೆ ಸಿಗೋದು ನಾನು ಎಷ್ಟು ಗಂಟೆ ಗೊತ್ತುಂಟಾ 4:15ಗೆ ದಿಕ್ಕೆಲ್ಗೆ ಬೆಂಕಿ ಮಾಡಿದ್ದೆ ಡ್ಯಾಡಿ ಕಾಲೇ ಡ್ಯಾಡಿ ಇದಕ್ಕೆ ಒಲೆಗೆ ಬೆಂಕಿ ದಿಕ್ಕೆಲ್ಸ ಹೇಳಿದ್ರೆ ಪರವಾಗಿಲ್ಲ ಮಾಡಿದ್ದೆ ಸಂಜೆ 4:15ಗೆ ಒಲೆಗೆ ಬೆಂಕಿ ಮಾಡಿದ್ದೆ ಅನ್ನ ಸಹ ಬಿಸಿ ಮಾಡಿದಾಗ್ತದೆ ಹಾಲು ಬಿಸಿ ಮಾಡಿದಾಗ್ತದೆ ಅದು ಆದದ್ದೇ ತೊಂದರಿಟ್ಟು ಗಟ್ಟೆಯನ್ನು ಇಟ್ಟಾಕೆ ಸಹ ಆಗ್ತದೆ ಓಕೆ ಇನ್ನು ನಿಮಗೆ ಸಿಗೋದು ಈವ್ನಿಂಗ್ ಗುಡ್ ಈವ್ನಿಂಗ್ 4:30ಗೆ ಗಟ್ಟಿ ತಿನ್ಲಿಕ್ಕೆ ಅಲ್ಲ ಗಟ್ಟಿ ಮಾಡಲಿಕ್ಕೆ ಗಟ್ಟಿ ತಿನ್ನೋದು ನಾಳೆ ಬೆಳಿಗ್ಗೆ ಚಾ ಜೊತೆ ಓಕೆ ಸರಿ ಬಾಯ್ ನಿಮಗೆ ಸಹ ಗುಜ್ಜು ಸಿಕ್ಕಿದ್ರೆ ಗಟ್ಟಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಲೈಫನ್ನು ಅಷ್ಟೇ ಲೈಫನ್ನು ಒಟ್ಟಲ್ಲಿ ಎಂಜಾಯ್ ಮಾಡಬೇಕಾಯ್ತಾ ಯಾರು ಎಷ್ಟು ದಿನ ಇದ್ದಾರೆ ಗೊತ್ತಿಲ್ಲ ಹಾಗೆ ಎಂತ ಸಿಗ್ತದೆ ತಿನ್ನಿ ಹಾಗೆ ಅಲ್ಲ ಒಟ್ಟಗಲ್ಲ ಎಂತ ಸಿಗ್ತದೆ ತಿನ್ನಿ ಅಂದರೆ ಸ್ವಲ್ಪ ಮೇಂಟೈನ್ ಸಹ ಮಾಡಿ ಫಿಗರ್ ನಂತರ ಗುಜ್ಜೆ ವರ್ಷದಲ್ಲಿ ಒಮ್ಮೆ ಸಿಗುದು ನಾನು ಫಿಗರ್ ಮೇಂಟೈನ್ ಮಾಡಿದ್ನಲ್ಲ ಸ್ಲಿಮ್ 0 ಫಿಗರ್ ಹಾಗೆ ನೀವು ಸಹ ಫಿಗರ್ ಮೇಂಟೈನ್ ಮಾಡಿ ಆಯ್ತಾ ನಂತರ 0 ಫಿಗರ್ ಎಂಜಾಯ್ ಮಾಡಿ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಎಲ್ಲ ಆಯಿತು ಎಂತ ಗೊತ್ತುಂಟ ಎಂತ ಆಯಿತು ಎಂತ ಸಹ ಆಗಲಿಲ್ಲ ಈಗ ಊಟ ಮಾಡಿ ನಿದ್ದೆ ಎಲ್ಲ ಮಾಡಿ ಆಯಿತು ಟೀ ಆಯಿತು ಈಗ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಓಕೆ ಬನ್ನಿ ಹೇಳ್ತೇನೆ ಇಲ್ಲಿ ನೋಡಿ ಇದು ಸಹ ಪೂರ ಇದು ಮಾಡಿ ಇಟ್ಟಾಯಿತು ಇದಕ್ಕೆ ಅಕ್ಕಿ ನೆನೆಸಿ ಇಟ್ಟದ್ದು ಇದು ಮತ್ತು ಕಡೆದಾದ್ಮೇಲೆ ಮಿಕ್ಸ್ ಮಾಡಲಿಕ್ಕೆ ತೆಂಗಿನಕಾಯಿ ಕೆಲವರು ತುಂಡು ಸಾಕ್ತಾರೆ ಅದು ಬೇಡ ಅಂತ ಮತ್ತಿಂದ ಕಡಿಯುವಾಗ ಸ್ವಲ್ಪ ಪೆಪ್ಪರ್ ಮತ್ತು ಏಲಕ್ಕಿ ಮತ್ತು ಉಪ್ಪು ಸ್ವಲ್ಪ ಪೆಪ್ಪರ್ ಒಂದು 4 ರೌಂಡ್ ಆಗ್ಬೋದು ಕಡಿಲಿಕ್ಕೆ ಸ್ವಲ್ಪ ಪೆಪ್ಪರ್ ಒಂದೆರಡು ಏಲಕ್ಕಿ ಮತ್ತು 1 ಸ್ಪೂನ್ ಉಪ್ಪು ಮತ್ತು ಅಕ್ಕಿ ಅಲ್ಲ ಅದು ಹಾಕಿದ್ದೆ ಫಸ್ಟ್ ಇದು ಹಾಕಬೇಕಾಯ್ತಾ ಇದು ಹಾಕಿದ್ದೆ ನೀರು ಹಾಕಬೇಕಂತಿಲ್ಲ ಹಲಸಿನ ಹಣ್ಣು ಹಾಕುವುದು ಮೇಲೆ ಸ್ವಲ್ಪ ರೈಸ್ ಹಾಕುವುದು ಮತ್ತು ಕಡಿಯುವುದು ಬೇಗ ಆಗ್ತದೆ ಇದು 1 ನಿಮಿಷ ಸಹ ಬೇಡ ನೀವು ಸಹ ಒಮ್ಮೆ ಟ್ರೈ ಮಾಡಿ ಮಿಕ್ಸಿಯಲ್ಲಿ ಕಡೆದು ಓಕೆ ನೋಡಿ ಕಡೆದಾಯಿತು 1 ನಿಮಿಷದಲ್ಲಿ ಕಡೆದಾಗ್ತದೆ ಆಯಿತಾ ಒಬ್ಬ ದೇವರೇ ನೋಡಿ ಪೆಪ್ಪರ್ ಅದೆಲ್ಲ ಎಂತ ಫ್ಲೇವರ್ ಪರಿಮಳ ಗೊತ್ತುಂಟ ಸೂಪರ್ ಹಾಗೇನೆ ರಿಪೀಟ್ ಆಯಿತಾ ಎಲ್ಲ ಕಡೆ ಇಲ್ಲಿ ನೋಡಿ ಎಲೆ ಎಲ್ಲ ತಂದಿಟ್ಟಾಗಿದೆ ಡ್ಯಾಡಿ ನಾನು ಹೋಗುದು ಮಾರೆ ಎಲೆ ತೆಗುವ ಅಂತ ಡ್ಯಾಡಿ ಹೇಳೋದು ನಾನು ಆಲ್ರೆಡಿ ತಂದಿಟ್ಟಿದ್ದೇನೆ ಅಂತ ಓಕೆ ಇನ್ನೆಲ್ಲ ಕಡೆದಾದ್ಮೇಲೆ ಸಿಗ್ತೇನೆ Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Beat kicks pound like a heartbeat fight. These gritty vibes keep my story in sight. ನಾನು ಒಲೆಗೆ ಬೆಂಕಿ ಹಚ್ಚಿದೆ ಫಸ್ಟ್ ರೈಸ್ ಬಿಸಿ ಆದದ್ದು ಮತ್ತು ನಾನು ತೊಂದರಿಟ್ಟೇನೆ ಗಟ್ಟಿ ಮಾಡಲಿಕ್ಕೆ ಎಲ್ಲ ರೆಡಿ ಆಗ್ತಾ ಉಂಟು ರಪ ಇದು ಆದದ್ದೇ ನನಗೆ ಮಲ್ಲಿಗೆ ಗಿಡಕ್ಕೆ ನೀರು ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ
ಅದು ಆದಮೇಲೆ ಹಗ್ಗ ಮಾಡಲಿಕ್ಕೆ ಉಂಟು, ಮಲ್ಲಿಗೆ ಕಟ್ಟಲಿಕ್ಕೆ ಹಾಗೆ. ಓಕೆ ನೋಡಿ ಎಲ್ಲ ರೆಡಿ ಆಯಿತು. ಅಕ್ಕಿ ಮತ್ತು ಹಲಸಿನ ಹಣ್ಣು ಕಡೆದು ರೆಡಿ ಆಯಿತು. ಈಗ ಇದು ತೆಂಗಿನಕಾಯಿ ತುರಿದಿಟ್ಟಾಯಿತು. ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿ ಫೋಲ್ಡ್ ಮಾಡಿಟ್ರೆ ಆಯಿತು. ಎಲ್ಲ ರೆಡಿ ಉಂಟು. ಇಲ್ಲಿ ನಾನು ಒಲೆಗೆ ಬೆಂಕಿ ಹಾಕಿ ಸಹಿತ ಈಗ ಇದು ರೈಸ್ ಬಿಸಿ ಆದದ್ದೇ. ಇದನ್ನು ಇಲ್ಲಿ ಎಂತ ಒಳ್ಚಾಕನೆ ಮುಂಚೆ ಅನ್ನ ಬಾಗಿಸಿ ಇಟ್ಟು ಮತ್ತು ತೊಂದರೆ ಇಟ್ಟರೆ ಆಯಿತು, ಮುಗೀತು. ಅನ್ನವನ್ನು ಕಬಡಿಸುವುದು, ಕಬಡಿ ಬಾಗಿಸುವುದು, ಅನ್ನ ಬಾಗಿಸುವುದು. ಓಕೆ, ಅನ್ನ ಬಾಗಿಸುವುದು. ಓಕೆನಾ, ಆಯಿತು. ಈಗ ತೊಂದರೆಯನ್ನು ಇಡುವುದು ಎಲ್ಲ ರೆಡಿ ಉಂಟು. ಈಗ ಇದನ್ನು ತೆಂಗಿನ ತುರಿಯನ್ನು ಇದಕ್ಕೆ ಮಿಕ್ಸ್ ಮಾಡುವ. ಆಯಿತಾ, ಎಲ್ಲ ಹಾಕುದಾ? ಇಲ್ಲ, ಬೇಡ, ಸಾಕು ಅಂತ ನೋಡುವ, ಒಮ್ಮೆ ಮಿಕ್ಸ್ ಮಾಡಿ ನೋಡುವ. ಈಗ ಹತ್ತಿರ ಬನ್ನಿ. ಹಲಸಿನ ಹಣ್ಣಿನ ಕೇಕ್ ಹಾಕುವ ಅಂತ ಗನ್ಸೊಡ್ ಪುರ. ಇವತ್ತು ಹಲಸಿನ ಹಣ್ಣಿನ ಕೇಕ್. ಓಕೆ, ಹಲಸಿನ ಹಣ್ಣಿನ ಕೇಕ್ ಮಾಡುವ. ಹೀಗೆ ಹಾಕೋದು, ಹೀಗೆ ಫೋಲ್ಡ್ ಮಾಡೋದು. ಹೀಗೆ ಫೋಲ್ಡ್ ಮಾಡೋದು, ಹೀಗೆ ಆಯಿತು. ಕೇಕ್ ಇಸ್ ರೆಡಿ. ಇಲ್ಲಿ ಬನ್ನಿ, ಮೆಲ್ಲ ಬೇಕು ಉಂಟು ನೋಡಿ, ಈಗ ಇಡೋದು ಆಯಿತು. ಬೆಕ್ಕುಂಟು. ಹೀಗೇನೆ ನಾವು ಎಲ್ಲ ಹಾಕಿ ಮತ್ತು ಲಾಸ್ಟಿಗೆ ಸಣ್ಣ ಎಲೆಗೆ ಸ್ವಲ್ಪ ಹಾಕಿ. ಈಗ ಅದು ಹೊರಗೆ ಬಂದ ಯಾರಿಗೆ ಬೇಕು? ಆಗೋದಿಲ್ಲ, ಹೊರಗೆ ಬರ್ತದೆ. ಕೇಕ್ ಇಸ್ ರೆಡಿ. ನೋಡಿ ಆಯಿತು, ಲಾಸ್ಟ್ ಒನ್ ಡನ್. Rolling down the strip with the top peeled back. Sunshine beaming, yeah, the west where it's at. Ooh, yeah. ಆಯಿತು, ಎಲ್ಲ ಇದು ತೊಂದರೊಳಗೆ ಇಟ್ಟಾಯಿತು. ಇನ್ನು 1 hour ಬಾಯ್ಲ್ ಆಗಲಿ, ಲೈಟ್ ಬೆಂಕಿಯಲ್ಲಿ ಬಾಯ್ಲ್ ಆಗಲಿ 1 hour. ಓಕೆ, ಈಗ ನಾವು ಮಲ್ಲಿಗೆ ಗಿಡಕ್ಕೆ ನೀರು ಬಿಡಲಿಕ್ಕೆ ಹೋಗು. ಇದು ಮಲ್ಲಿಗೆ ಗಿಡ ತೋರಿಸಿ. ನೋಡಿ, ಮಲ್ಲಿಗೆ ಗಿಡಕ್ಕೆ ಹೇಗೆ ಹೂ ಬಿಡೋದು ಗೊತ್ತುಂಟಾ? ಫಸ್ಟ್ ಹೀಗೆ. ಓಕೆ, ಅದಕ್ಕೆ ಸ್ನಾನ ಮಾಡಿದ್ದೀವಿ ಫಸ್ಟ್ ಫುಲ್ಲು ಗಿಡಕ್ಕೆ, ಮತ್ತು ಬುಡಕ್ಕೆ ನೀವು ಬಿಡುವುದು. ಓಕೆ, ಮಲ್ಲಿಗೆ ಗಿಡಕ್ಕೆಲ್ಲ ನೀರು ಬಿಟ್ಟು ಆಯಿತು. ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ? ವ್ಲಾಗ್ ಎಂಡ್ ಮಾಡುವ ಮೊದಲು ನಿಮಗೆ ಒಂದು ಎಂತ ತೋರಿಸ್ತೀನಿ. ಬನ್ನಿ ಇಲ್ಲ ನೋಡಿ, ಟ್ಯಾಂಟಡ ಕೈಯಲ್ಲಿ ಎಟಕ್ತಾ ಉಂಟು, ಆದರೂ ಯಾರು ಸಹ ತೆಗ್ತಿಲ್ಲ ಮಾವಿನ ಹಣ್ಣು. ಎಂತ ನಾವೇ ತೆಗೆಯುವ. ಅಯ್ಯದೇ ಬೇರೆ ಕೈಯಲ್ಲಿ ತೆಗೆದು ಸಹ ನಾನು ಈ ನಮ್ಮ ಹಾಳು ಮಾಡಿದ್ದು. ಒಳ್ಳೆ ಉಂಟಲ್ಲ,
ಸ್ಮೆಲ್ ಅಂತ ಒಳ್ಳೆ ಉಂಟು, ಬಟ್ ಮೊನ್ನೆ ಉಂಟಲ್ಲ ಇದಕ್ಕಿಂತ ತುಂಬ ದೊಡ್ಡ ಇತ್ತಾಯ್ತಾ, ಅದು ಡ್ಯಾಡಿ ತಂದು ಬಂದರೆ ಅದು ಒಳಗೆ ಹುಳ. ಓಕೆ, ಇಲ್ಲಿ ನೋಡಿ, ಅದೆಲ್ಲ ಬಾಡಿದೆ. ಇನ್ನು ಇದು ತೋತಾಪುರಿ ಅಂತಲ್ಲ? ಅಲ್ಲ, ತೋತಾಪುರಿ ತುಂಬ ದೊಡ್ಡದಾಗಿ ಉದ್ದ. ಈಗಾನೆ ತಿಕೋಲೆ ಅಂಬಿಕೊಂಡು ಹೋಗುತ್ತೆ. ಇನ್ನು ಮುಂದೆ ಸರಿ ಆಗ್ಬೋದು. ಇಲ್ಲಿ ನೋಡಿ ಇನ್ನೂ ಸಹ ಆಗ್ಲಿಕ್ಕೆ ನೋಡಿ ಅಂತ ಇಲ್ಲಿ ನೋಡಿ ತುಂಬ ಉಂಟು ಚಿಕ್ಕ ಚಿಕ್ಕದಿನ್ನು ಸಹ. ಇಲ್ಲಿ ನೋಡಿ, ಇದು ನೋಡಿ, ಇಲ್ಲಿ ಬನ್ನಿ ಅಂತ, ಇಲ್ಲಿ ಬನ್ನಿ. ಇಲ್ಲಿ ಜೀಗುಜ್ಜೆ ನೋಡಿ, ಜೀಗುಜ್ಜೆ ಸುಮಾರಾಗಿದೆ. ಓಕೆ, ಇವತ್ತಿಗೆ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡುವ. ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಆಯಿತಾ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಕಮೆಂಟ್ ಮಾಡಿ ಆಯಿತಾ. ಹಾಸ್ ಆಫ್ ಲವ್, ಮ್ಯಾಂಗೋ ಲವ್, ಮೊಗಸು ದೇವ್ ಬರೆಕು. Hit that bass line nice and slow. Talk boxing.